ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪ್ರೈಮ್ ಟೈಮ್. ನಾನು ಸ್ಮಿತಾ ರಂಗನಾಥ್. ಬಣ ಬಡಿದಾಟ ರಾಜ್ಯದಲ್ಲಿರುವ ಎರಡೂ ರಾಷ್ಟ್ರೀಯ ಪಕ್ಷಗಳಲ್ಲೂ ಕೂಡ ಕಾಮನ್ ತಲೆಬಿಸಿ ಅಂದ್ರೆ ಬಣ ಬಡಿದಾಟ. ಬಿಜೆಪಿಯಲ್ಲಿ ಯತ್ನಾಳ್ ವರ್ಸಸ್ ವಿಜಯೇಂದ್ರ ತಾರಕಕ್ಕೇರಿದೆ ಸಮರ. ವಿಜಯೇಂದ್ರ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗ ಬಂದ್ರು. ಇದೀಗ ಯತ್ನಾಳ್ ಅವರ ಸರದಿ ದೆಹಲಿಗೆ ಹಾರ್ತಾ ಇದ್ದಾರೆ. ನಾವು ಮಾತನಾಡ್ತಿರೋ ಸಂದರ್ಭದಲ್ಲಿ ಯತ್ನಾಳ್ ಅವರು ಕೇವಲ ಬಿಜೆಪಿಯಲ್ಲಿ ಮಾತ್ರನಾ ಅಂತಂದ್ರೆ ಕತೆ ಕಾಂಗ್ರೆಸ್ನಲ್ಲೂ ಕೂಡ ವಿಭಿನ್ನವಾಗೇನಿಲ್ಲ. ಸ್ವಾಭಿಮಾನಿ ಸಮಾವೇಶದ ಹೆಸರಲ್ಲಿ ಪ್ರಾರಂಭವಾದ ಈ ಜುಗಲ್ಬಂದಿ ಇದೀಗ ಕಾಂಗ್ರೆಸ್ ಸಮಾವೇಶ ಆದರೂ ಕೂಡ ನಿಲ್ಲೋ ಲಕ್ಷಣ ಕಂಡು ಬರ್ತಾ ಇಲ್ಲ. ಇನ್ನು ಪಕ್ಕದ ಮಹಾರಾಷ್ಟ್ರದಲ್ಲಿ ಸರ್ಕಾರ ರಚನೆಯ ಕಸರತ್ತು ಮುಂದುವರೆದಿದೆ. ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋ ವಿಚಾರಕ್ಕೆ ಈಗಲೂ ಕೂಡ ಸ್ಪಷ್ಟ ಉತ್ತರ ಲಭ್ಯವಾಗ್ತಾ ಇಲ್ಲ. ಇನ್ನು ನಮ್ಮ ರಾಜ್ಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ ವಫ್ ತಗಾದೆ, ರೈತರ ಭೂಮಿಯನ್ನ ವಫ್ ನುಂಗಾಕ್ತಿದೆ ಅನ್ನೋ ತಗಾದೆ. ಇದರ ಜೊತೆಗೆ ರಾಷ್ಟ್ರೀಯ ಮಟ್ಟದಲ್ಲಿ ತಿದ್ದುಪಡಿಯನ್ನ ತರಬೇಕು ಅನ್ನೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಆಗ್ತಾ ಇರುವ ಪ್ರಯತ್ನಗಳು, ಇದೆಲ್ಲದರ ನಡುವೆ ವಫ್ ಮಂಡಳಿಯನ್ನೇ ಆಂಧ್ರ ಪ್ರದೇಶದಲ್ಲಿ ವಜಾ ಮಾಡಲಾಗಿದೆ. ನೆನಪಿರಲಿ, ಮುಸಲ್ಮಾನ ಮೀಸಲಾತಿ ಬಗ್ಗೆ ಪಟ್ಟು ಹಿಡಿದಿದ್ದ ಚಂದ್ರಬಾಬು ನಾಯ್ಡು ಅವರ ನೇತೃತ್ವದಲ್ಲಿರುವ ಆಂಧ್ರ ಪ್ರದೇಶದ ಸರ್ಕಾರ ವಫ್ ಬೋರ್ಡ್ ಅನ್ನ ವಜಾಗೊಳಿಸಿದೆ. ಯಾಕೆ ಅನ್ನೋದರ ಡೀಟೇಲ್ಸ್ ಕೂಡ ಇಂಟ್ರೆಸ್ಟಿಂಗ್ ಇದೆ. ಇದರ ಜೊತೆಗೆ ಪಾಕಿಸ್ತಾನದಲ್ಲಿ ಧರ್ಮದಂಗಲ್, ಇಲ್ಲಿ ಹಿಂದೂ ಮುಸ್ಲಿಂ ಅಲ್ಲ, ಬದಲಾಗಿ ಮುಸಲ್ಮಾನ ಸಮುದಾಯದ್ದೇ ಎರಡು ಪಂಗಡಗಳ ನಡುವೆ ನಡೀತಾ ಇರುವ ದಂಗಲ್ನಲ್ಲಿ 100ಕ್ಕೂ ಅಧಿಕ ಮಂದಿ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ಪಾಕಿಸ್ತಾನದ ಪರಿಸ್ಥಿತಿ ಯಾವ ರೀತಿ ಇದೆ, ಇದೆಲ್ಲ ಸುದ್ದಿಯ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮುಂದಿನ 1 ಗಂಟೆಗಳ ಕಾಲ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ. ಕಡೆವರೆಗೂ ಮಿಸ್ ಮಾಡ್ದಲ್ಲೇ ನೋಡ್ತಾ ಇರಿ. ಎಲ್ಲ ಸುದ್ದಿಯನ್ನ ಇನ್ ಡೀಟೇಲ್ ಆಗಿ ಗಮನಿಸೋಕೆ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ರಾಜ್ಯ ಬಿಜೆಪಿಯಲ್ಲಿ ತೀವ್ರಗೊಂಡ ಬಿಕ್ಕಟ್ಟು, ಯತ್ನಾಳ್ ಉಚ್ಚಾಟನೆಗೆ ರೇಣುಕಾಚಾರ್ಯ ಪಟ್ಟು, ಏನೂ ಮಾಡೋಕ್ಕಾಗಲ್ಲ ಅಂತ ಹಿಂದೂ ಹುಲಿ ಟಾಂಟು. ರಾಜ್ಯದಲ್ಲಿ ಎದುರಾಗುತ್ತಾ ಮತ್ತೊಂದು ಬೆಲೆ ಏರಿಕೆ, ಹಾಲಿನ ದರ 5 ರೂಪಾಯಿ ಹೆಚ್ಚಿಸುವಂತೆ ಬೇಡಿಕೆ. ನಂಜೇಗೌಡರ ಹೇಳಿಕೆಗೆ ಜನಸಾಮಾನ್ಯರ ಟೀಕೆ. ಡಿಸೆಂಬರ್ 5ಕ್ಕೆ ಮಹಾ ಸರ್ಕಾರ ರಚನೆ ಫಿಕ್ಸು, ಸಿಎಂ ಪಟ್ಟ ಅಲಂಕರಿಸ್ತಾರ ಫಡ್ನವೀಸ್. ಏಕನಾಥ್ ಶಿಂದೆ ನಡೆ ಇನ್ನೂ ಸಸ್ಪೆನ್ಸ್. ವಫ್ ವಿರುದ್ಧ ಮೋದಿ ಸೇನೆ ಅಪರ, ಬೋರ್ಡನ್ನೇ ವಜಾ ಮಾಡಿದ ಆಂಧ್ರ ಸರ್ಕಾರ. ನಾಯ್ಡು ನಡೆಗೆ ಮುಸಲ್ಮಾನರ ಅಪಸ್ವರ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.